ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ಸ್ಟಾದಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಕಮೆಂಟ್ಸ್, ಲೈಕ್ಸ್, ಶೇರ್ ಹೆಂಗೆ ಮಾಡ್ತಿದ್ದೀರಾ, ಹಾಗೆಯೇ ಯೂಟ್ಯೂಬಲ್ಲೂ ಕಮೆಂಟ್ಸ್, ಶೇರ್, ಲೈಕ್ಸ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಹೇಗೆ ಮಾತಾಡಬೇಕು ಹೇಗೆ ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಏನಾದರೂ ರಾಂಗ್ ಆಗಿದ್ದರೆ. ಬೆಳಿಗ್ಗೆ ಎದ್ದಿದ್ದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಹೊರಗೆ ಹೋಗಿ ಒಂದೆರಡು ನಿಮಿಷ ನಿಂತ್ಕೊತೀನಿ. ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗೆ ಹೋಗಿ ತುಳಸಿ ಕಟ್ಟೆಗೆಲ್ಲ ಕೈ ಮುಕ್ಕೊಂಡು ಒಂದೆರಡು ನಿಮಿಷ ನಿಂತ್ಕೊಳೋಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಡಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಮಠಕ್ಕೆ ಹೋಗಬೇಕಾಗಿತ್ತು. ಸ್ನಾನ ಮಾಡಿಕೊಂಡು ಫೇಸಿಗೆ ಕ್ರೀಮ್ ಅಪ್ಲೈ ಮಾಡಿಕೊಂಡು ಬೇಗ ಮಾಡ್ಕೋಬೇಕಾಗಿತ್ತು. ಪೂಜೆ ಮಾಡಬೇಕಾಗಿತ್ತು ಮತ್ತು ಮಠಕ್ಕೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿದಾದಮೇಲೆ ಸ್ಟಿಕ್ಕರ್ ಇಟ್ಕೊತೀನಿ. ಫಸ್ಟ್ ಇಟ್ಕೊಂಡಿದ್ದಷ್ಟು ಇಷ್ಟ ಆಗಲ್ಲ, ಹಾಗಾಗಿ ತೆಗೆದು ಮತ್ತೆ ಬೇರೆದು ಇಟ್ಕೊತೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಇದೆಲ್ಲ ಆದಮೇಲೆ ದೇವ್ರಿಗೆ ದೀಪ ಹಚ್ಚಬೇಕಾಗಿತ್ತು. ದೀಪ ಹಚ್ತಾ ಇದ್ದೀನಿ. ಮನೇಲಿ ದೀಪ ಹಚ್ಬೇಕಾಗಿತ್ತಲ್ಲ, ಹಾಗಾಗಿ ದೀಪ ಎಲ್ಲ ಹಚ್ಚಿದಾದ್ಮೇಲೆ ನಾನು ಮತ್ತು ನನ್ನ ಅಕ್ಕ ಇಬ್ಬರೂ ರಾಯರ ಮಠಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮನೆಯಿಂದ ಏನು ತುಂಬ ದೂರ ಆಗೋಲ್ಲ, ಸ್ವಲ್ಪ ದೂರನೇ ಆಗುತ್ತೆ. ನಾವು ವೀಕ್ಲಿ ಒನ್ಸ್ ಅಂತೂ ಹೋಗ್ತಾನೆ ಇರ್ತೀವಿ. ಲಾಸ್ಟ್ ವೀಕ್ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಈ ವೀಕ್ ಹೋಗ್ತಾಯಿದ್ದೀವಿ. ಹೋಗಿದ್ದಾದ್ಮೇಲೆ ತುಪ್ಪದ ದೀಪ ಎಲ್ಲ ಹಚ್ಚಿ ನಾನು ಮತ್ತು ನಮ್ಮ ಅಕ್ಕ ಹೆಜ್ಜೆ ಪ್ರದಕ್ಷಿಣೆ ಆಗಬೇಕಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಅದೇನೋ ಗೊತ್ತಿಲ್ಲ, ಮಠಕ್ಕೆ ಹೋದಾಗ ತುಂಬ ನೆಮ್ಮದಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅದು ಬೆಳಿಗ್ಗೆನೇ ಹೋದರೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ವಾರ ಹೋಗೋದ್ರಿಂದ ಅದು ಫೀಲ್ ನಮಗೆ ಗೊತ್ತಾಗತ್ತೆ. ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ಅಂತೂ ಮಿಸ್ ಮಾಡಲ್ಲ, ನಾವು ಹೋಗ್ತೀವಿ. ಈವ್ನಿಂಗ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮಗ ಅಷ್ಟೊತ್ತಿಗೆ ಎದ್ದಿದ್ದಾದಮೇಲೆ ಅವನಿಗೆ ಹಾಲು ಬಿಸಿ ಮಾಡಿಬಿಟ್ಟು ಹಾಲು ಕುಡಿಸ್ತಾ ಇದ್ದೆ. ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹಚ್ಕೊತಾ ಇದ್ದೆ. ಇವತ್ತು ಚಪಾತಿ ಮತ್ತು ತರಕಾರಿ ಪಲ್ಯ, ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಪಲ್ಯ, ಆಲೂಗೆಡ್ಡೆ, ಬದನೆಕಾಯಿ, ಅವರೆಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರೈಸ್ ಐಟಮ್ ಏನು ತಿನ್ನಲ್ಲ, ಅಂದರೆ 2 ಟೈಮ್ ರೈಸ್ ತಿನ್ನಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ, ನೈಟ್ ರೈಸ್ ತಿಂತೀನಿ. ಅದು ಸುಮಾರು ದಿವಸದಿಂದ ಮಾಡ್ಕೊಂಡು ಬರ್ತಿದ್ದೀನಿ. ಟೊಮೊಟೊ, ಈರುಳ್ಳಿ, ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾದಮೇಲೆ ಪಲ್ಯ ಮಾಡ್ತೀನಿ. ಪಲ್ಯ ಆದಮೇಲೆ ಚಪಾತಿ ಎಲ್ಲ ಮಾಡಿ ರೆಡಿ ಆಗುತ್ತೆ ತಿಂಡಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ. ನಿಮ್ಮ ದಿನ ತುಂಬ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್.